ಕಂಪ್ಲೀಟಾಗಿ ಯಾವ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ ಇರುತ್ತೆ ಅಂತ? ಯಾಕಂದರೆ ದಸರಾ ಅಂತಂದರೆ ಆ ಮೂರು ಒಂದು ಜಾನರ್ ಒಂದು ಸಮಯ ಇದ್ದೇ ಇರುತ್ತೆ. ಯಾವ ಒಂದು ಪೀರಿಯಡ್ ಟೈಮ್ನಲ್ಲಿ ನಡೆಯುವಂಥ ಸಿನಿಮಾ ಆಗಿರುತ್ತೆ? ಇದು 2010 ಆ ಭಾಗದಲ್ಲಿ ನಡೆಯುವಂಥ ಒಂದು ಕತೆ ಇದು. ಫ್ಲ್ಯಾಶ್ ಕಟ್ಟಲ್ಲಿ 80s ಅದೆಲ್ಲ ತೋರಿಸ್ತೀವಿ. ಅಂದರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅದು ತೋರಿಸ್ತೀವಿ, 80s ಎಲ್ಲ ತೋರಿಸ್ತೀವಿ. ಅದಾದಮೇಲೆ 2010 ಪ್ರೆಸೆಂಟ್ ಅಂತ ತೋರಿಸ್ಕೊಂಡು ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಮಾರ್ನಮಿ ಮೊದಲಿಗೆ ಟೈಟ್ಲ್ ಕೇಳಿದಾಗ ನಿಮ್ಗೆ ಅನಿಸಿದ್ದಾಗ, ಯಾಕಂದರೆ ರಿಷಿತ್ ಅವ್ರಿಗೂ ಕೂಡ ಇಂಡಿಪೆಂಡೆಂಟ್ ಆಗಿ ಅಂದರೆ ಮೊದಲ ಒಂದು ನಿರ್ದೇಶನ ಸಿನಿಮಾ, ಆ ಥರದೊಂದು ನಂಬಿಕೆ ಇಟ್ಟು ಇಷ್ಟೊಂದು ದೊಡ್ಡ ಕ್ಯಾನ್ವಾಸಲ್ಲಿರುವಂಥ ಸಿನಿಮಾನ ಅವ್ರಿಗೆ ಕೈ ಕೊಟ್ಟ ಕಾರಣ ಏನಾಗಿರುತ್ತೆ? ನನಗೆ ಶೆಟ್ರು ಅದೇ ರಿಷಿತ್ತು AD ಆಗಿದ್ದರು, ಗಿಣಿರಮ್ಮ ಅವನಿಗೆ ಪರಿಚಯ ಆಗಿದ್ದು. ಅಲ್ಲಿ ನೋಡಿದಾಗೆಲ್ಲ ಅನ್ಸೋದು ಹುಡುಗ ಆ್ಯಕ್ಟಿವ್ ಆಗಿ ತುಂಬ ಚುರುಕಾಗಿದ್ದಾನೆ, ಇವನಿಗೆ ಏನೋ ಇದೆಯಲ್ಲ ಒಂದು ಸ್ಪಾರ್ಕ್ ಇದೆ, ಆಗಬೇಕು ಅನ್ನೋ ತುಂಬ ಇದೆ ಅಂದ್ಕೊಂಡು ಅವತ್ತು ಟೀಸರ್ ಮೀಟಲ್ಲಿ ಅವ್ರು ಹೇಳಿದರು. ಟೆಂಪಲ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಅವರಿಗೆ ಹೇಳಿದೆ, ನೀವು ಆಗ್ತೀರಾ ಒಬ್ಬರು ಡೈರೆಕ್ಟರ್ ಆಗ್ತೀರಾ ಅಂತ. ಅದು ಹೇಳಿದ ಮೇಲೆ ಅದಕ್ಕೆ ಗ್ಯಾಪ್ ಆಯಿತು. ಅವರೆಲ್ಲ ಸಿಕ್ಕಿದ್ರು, ಬಂದರು, ಒಂದು ಲೈನ್ ಹೇಳಿದ್ರು. ಆ ಲೈನ್ ಹೇಳಿದ್ರೆ ನನಗೆ ಚೆನ್ನಾಗಿದೆ, ಬಟ್ ಸಿನಿಮ್ಯಾಟಿಕಾಗಿ ಏನೋ ಬೇಕು ಅಂತ ಅನಿಸ್ತು ನನಗೆ. ಇದಕ್ಕೇನೋ ಬೇಕು, ಸ್ವಲ್ಪ ಮಸಾಲೆ ಬೇಕು, ಏನೋ ಬೇಕು ಅಂತ ಅನಿಸ್ತು. ನನಗೇನು ಅನ್ನಿಸ್ತು ಅದೆಲ್ಲ ಹೇಳಿದೆ ಅವ್ರಿಗೆ, ಇದನ್ನೊಂದಿಷ್ಟು ಆ್ಯಡ್ ಮಾಡಿ, ಇದು ಮಾಡಿದ್ರೆ ಮಜಾ ಕೊಡುತ್ತೆ ಸಿನಿಮಾ ಅಂತ. ಹೋದರು, ಮತ್ತೆ ಅದ್ರ ಮೇಲೆ ರೀವರ್ಕ್ ಮಾಡಿದ್ರು, ವಾಪಸ್ ಬಂದು ಕತೆ ಹೇಳಿದ್ರು. ಆವಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು, ವರ್ಕ್ ಆಗುತ್ತೆ ಇದು. ಆವಾಗ ಅವ್ರು ಹೇಳಿದ್ದು, ನನ್ನ ಡಾರ್ಲಿಂಗ್ ಅಂತ ಕರೀತಾರೆ ಅವರು. ಡಾರ್ಲಿಂಗ್ ನಂಗೆ ಯಾರೂ ಪರಿಚಯ ಇಲ್ಲ, ನಾನು AD ಆಗಿದ್ದನು, ಸೊ ಏನು ಮಾಡ್ತಾರೆ ನೋಡಿ ಅಂತಂದರು. ನಾನು ಹೇಳಿದೆ ಓಕೆ, ಜವಾಬ್ದಾರಿ ತೊಗೊಳ್ಳೋಣ, ನೂಕನ ಪಿಚ್ ಮಾಡ್ತೀನಿ ಎಲ್ರಿಗೂ, ನನಗೆ ಗೊತ್ತಿರೋ ಪ್ರೊಡ್ಯೂಸರ್ಸ್ ಪಿಚ್ ಮಾಡ್ತೀನಿ, ಯಾರಿಗೆ ಓಕೆ ಆದರೆ ಓಕೆ, ಇಲ್ಲ ನೋಡೋಣ ಮುಂದೆ ಅಂತ ಅಂದ್ಕೊಂಡು ತುಂಬ ಜನಕ್ಕೆ ಪಿಚ್ ಮಾಡಿದೆ. ಒಂದು 10-15 ಜನಕ್ಕೆ ಪಿಚ್ ಮಾಡಿದ್ದೀವಿ. ಎಲ್ಲರೂ ಓಕೆ ನೋಡೋಣ, ಬೇಡ ಅದೇನು ಕತೆ ಹಾಗೆ ಹಿಂಗೆಲ್ಲ ಹೇಳಿದ್ರು. ಆಮೇಲೆ ಒಂದು ಸರಿ ನಿಶಾಂತ್ ಅವರು ಪ್ರೊಡ್ಯೂಸ್ ಮಾಡ್ತಿರೋ ನಿಶಾಂತು ಅವ್ರಿಗೆ ಹಿಂಗೇನೋ ಟೆಕ್ಸ್ಟ್ ಮಾಡ್ಬೇಕಾದ್ರೆ ಹೇಳ್ದಂಗೆ ಒಂದು ಕತೆ ಹೆಂಗಿದೆ ಅಂತ ಆನ್ಲೈನ್ ಕಳಿಸು ಅಂತಂದರು. ಕಳಿಸ್ದೆ ಅವರಿಗೆ. ಓಕೆ, ಒಂದ್ಸಲಿ ಕತೆ ಹೇಳೋಕ್ಕಾಗತ್ತಾ? ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವ್ರನ್ನ. ಕರ್ಕೊಂಡೋಗ್ಬಿಟ್ಟು ಕತೆ ಹೇಳಿಸ್ದೆ ಅವರಿಗೆ. ಓಕೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಅವರು, ಅಂದರೆ ಸಖತ್ತಾಗಿ ಮಾಡೋಣ ಹಂಗೆ ಹೇಳಿಲ್ಲ ಅವರು. ಕತೆ ಚೆನ್ನಾಗಿದೆ. ಅವ್ರು ಒಂದೇ ಮಾತು ಹೇಳಿದ್ದು, ನನಗೆ ಋತ್ವಿಕ್ ನೀನು ಗೊತ್ತು, ಒಂದಿಷ್ಟು ವರ್ಷಗಳಿಂದ ನೀನು ಯಾರನ್ನು ಗೊತ್ತು, ಬಟ್ ಈ ಕರ್ಕೊಂಬಂದ್ರೆ ಈ ರಿಷಿತ್ ಆಗಿರ್ಬೋದು, ಇವ್ರು ನಂಗೆ ಪರಿಚಯ ಇಲ್ಲ, ನಾನು ಹೆಂಗೆ ನಂಬಿ ದುಡ್ಡು ಹಾಕಲಿ ಅಲ್ವಾ? ಸೊ ಕೋಟಿ ಹಾಕ್ಬೇಕು. ಇವಾಗ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ, ನೀನೇನಂತ ಗೊತ್ತು, ಎಲ್ಲ ಗೊತ್ತು, ಬಟ್ ಇವ್ರು ಯಾರು ಗೊತ್ತಿಲ್ಲ ನನಗೆ, ಹೆಂಗೆ ನಂಬ್ಕೊಂಡು ದುಡ್ಡು ಹಾಕಲಿ? ಅವ್ರ ಕೆಲಸ ಹೆಂಗೆ ನೋಡ್ಬೇಕು ನಾನು? ನಿಮ್ಗೇನು ಬೇಕು ಹೇಳಿ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋಕ್ಕೆ ನಿಮ್ಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಅದನ್ನ ಅಂತ ಹೇಳಿದೆ. ಒಂದು ಟೀಸರ್ ಶೂಟ್ ಮಾಡಿಕೊಡಿ ನನಗೆ, ಸಿನಿಮಾ ಕಥೆಯಲ್ಲಿ ಒಂದು ಲೈನ್ ತೊಗೊಂಡು ಟೀಸರ್ ಶೂಟ್ ಮಾಡಿ. ಹಾಂ, ನಾನೇ ದುಡ್ಡು ಕೊಡ್ತೀನಿ ಅದಕ್ಕೆ, ಬಟ್ ಮಾಡಿಕೊಡಿ ಅಂತಂದರು. ಸರಿ ಅಂದ್ಕೊಂಡು ಕೂತು ಫಸ್ಟ್ ಟೈಟಲ್ ಟೀಸರ್ ನೋಡಿದ್ರಲ್ಲ ನೀವು, ಚಿಕ್ಕ ಹುಡುಗ ಕಾಡಲ್ಲಿ, ಅದನ್ನು ಅವರು ಪ್ರೂವ್ ಮಾಡೋಕ್ಕೋಸ್ಕರ ನಾವು ಮಾಡಿದ್ದು ನಾವು. ಅದಕ್ಕೋಸ್ಕರ ನಾನು ಡೈರೆಕ್ಟ್ರು ನನ್ನ ಕಾರ್ ತೊಗೊಂಡು ಮಂಗಳೂರು ಹೋಗಿ 1 ವಾರ ಅಲ್ಲಿ ಸ್ಟೇ ಮಾಡಿ, ಲೊಕೇಶನ್ ಎಲ್ಲ ಹಂಟ್ ಮಾಡಿ, ಓಡಾಡಿ ಎಲ್ಲ ಫಿಕ್ಸ್ ಮಾಡಿಕೊಂಡು ಮತ್ತೆ ಬಂದು, DOP ಶಿವಸೇನಾ ಕೂಡ ನನಗೆ ಹಳೆ ಪರಿಚಯ, ಅಂದರೆ ಮುಖಾಮುಖಿ ಎಲ್ಲೂ ಸಿಕ್ಕಿರಲಿಲ್ಲ. ಯಾವುದೋ ಸಿನಿಮಾ ಮಾಡಬೇಕು ಅವ್ರ ಹೆಸರು ಕೇಳ್ತಾ ಇತ್ತು ನನಗೆ, ಶಿವಸೇನಾ ಅಂತ. ಸೊ ನನಗೆ ಹೊಸದಾಗಿ ಸಿನಿಮಾ ಮಾಡ್ತಿದ್ದೀವಿ, ಯಾರೂ ಇಲ್ಲ, ನಾನು ಶೆಟ್ರು ಪ್ರೊಡ್ಯೂಸರ್ ಇವಾಗ ಸಿಕ್ಕಿದ್ದಾರೆ ಮಾಡಿ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಯಾರೂ ಇಲ್ಲ ನಮ್ಮ ಹತ್ರ. ಸೊ ಟೀಮ್ ಕಟ್ಟಬೇಕೀಗ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ನನಗೆ ಯಾರು ಪರಿಚಯ ಇದ್ದಾರೆ, ಯಾರ ಮೇಲೆ ಹೋಪ್ಸ್ ಇಡ್ಬೋದು ನಾನು ಅಂತ. ಶಿವಸೇನಾಗೆ ಫೋನ್ ಮಾಡಿದೆ, ಸರ್ ಹಿಂಗಿದೆ ಕತೆ ಮಾಡ್ಬೋದಾ? ಬಂದರು, ಕತೆ ಕೇಳಿದ್ರು, ಇಂಪ್ರೆಸ್ ಆದರು. ಸರಿ ಸರ್ ಮಾಡೋಣ ಅಂತಂದರು. ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ದೆ, ಸರ್ ಶಿವಸೇನಾ ಅಂತ ನನ್ನ ಫ್ರೆಂಡು, ಹಿಂಗಿದ್ದಾರೆ ಅಂತ ಹೇಳಿದೆ. ಲಿಸ್ಟ್ ಕೊಟ್ಟರು, ಏನೇನು ಬೇಕು, ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟರು. ಅಲ್ಲಿ ಹೋಯಿತು, ಒಂದೊಂದೇ ಹಿಂಗೆ ಎಲ್ಲ ಕೂಡ್ತಾ ಹೋಯಿತು. ನಾನು ಫೋನ್ ಮಾಡೋದು, ಕರೆಸೋದು, ಪರಿಚಯ ಮಾಡಿಸೋದು ಮಾಡಿ ಶೂಟ್ ಮಾಡೋಕ್ಕೆ ಹೋದ್ವಿ. 2 days ನೈಟ್ ಶೂಟ್ ಮಾಡಿದ್ದಲ್ಲಿ. ಪ್ರೊಡ್ಯೂಸರ್ಗೆ ಏನೋ ಶೂಟ್ ಮಾಡ್ತಿದ್ದಾರೆ, ಓಕೆ ಎಲ್ಲ ಆಯಿತು, ಓಕೆ. ಎಡಿಟ್ ಆಗಿ ಅವ್ರ ಕೈಲಿ ಕೊಟ್ಟಾಗ ಅವರು ವಾವ್, ಈಗ ಮಾಡ್ತಾರೆ ಇವರು, ಆ ಕಾನ್ಫಿಡೆನ್ಸ್ ಬಂತು ಅವ್ರಿಗೆ. ಆವಾಗ ಹೇಳಿದ್ರು, ಆಯ್ತಪ್ಪ, ಇಷ್ಟು ದಿವಸ ನೀವು ಒಬ್ಬನೇ ಪರಿಚಯ ಇದ್ದೆ, ನಿಮ್ಮ ನಂಬಿಕೆ ಇತ್ತು, ಇವಾಗ ನೀವು ಕಟ್ಟರು ತಂಡ ಕೂಡ ಚೆನ್ನಾಗಿದೆ, ಹೋಗೋಣ ಅಂಥೇಳಿ ಅಲ್ಲಿಂದ ಕಾನ್ಫಿಡೆನ್ಸ್ ಬಂದು ಮಾರನೇ ಟೇಕ್ ಆಫ್ ಆಯಿತು. ಕೆಲವೊಂದು ಕಡೆ ನಿಮ್ಮ ಮತ್ತು ಚೈತ್ರ ಅವರ ಪ್ರೀತಿಗೂ ಈ ರಕ್ತಕ್ಕೂ ತುಂಬ ನಂಟಿದೆ ಸಿನಿಮಾದ ಕಥೆನಲ್ಲಿ ಅಂತ. ಯಾಕೆಂದರೆ ಒಂದು ರೂಪಕವಾಗಿ ಒಂದು ನಾಯಿಯನ್ನು ತೋರಿಸ್ತೀರಿ, ಸೊ ಅದ್ರಿಗೆ ನೀವು ಫೀಡ್ ಮಾಡಿದ್ರೆ ಹೇಳ್ತಾ ಇರ್ತೀರಿ ಕತೆ ಒಂದು ಹಿಂಟನ್ನು. ಸೊ ಒಂದು ಪ್ರೀತಿಯ ವಿಚಾರದಲ್ಲಿ ನಡೆಯುವಂಥ ಒಂದು ಘೋರ ಘಟನೆನ ಏನು, ದುರಂತನ ಏನು? ದುರಂತ ಘೋರ ಘಟನೆ ಅದೇನೋ ಗೊತ್ತಿಲ್ಲ ಸರ್ ನನಗೆ. ಸದ್ಯಕ್ಕೆ ನಾನು ಹೇಳೋಕ್ಕೂ ಆಗಲ್ಲ. ಆ ನಾಯಿದೊಂದು ಒಳ್ಳೆ ಪಾತ್ರ ಇದೆ ಅದರಲ್ಲಿ. ಅದರ ಪರ್ಸ್ಪೆಕ್ಟಿವಿಂದ ಒಂದು ಸಾಂಗ್ ಕೂಡ ಇದೆ ಸಿನಿಮಾಲಿ. ಅದೇನೋ ಒಂದು ಹೇಳಕ್ಕೆ ಹೊರಟಿರುತ್ತೆ ಯಾವಾಗಲೂ, ಅದು ನಂಗೆ ಅರ್ಥ ಆಗ್ತಿರಲ್ಲ, ಏನು ಅಂತ ಅರ್ಥ ಆಗ್ತಿರಲ್ಲ. ಬಟ್ ಘನಘೋರ ಕಥೆ ಆ ಥರ ನಾನು ಹೇಳೋಕ್ಕಾಗಲ್ಲ. ಅದನ್ನ ಒಂದೇನೋ ಬ್ಲಡ್ ತೋರಿಸಿದ ತಕ್ಷಣ ಪೂರ್ತಿ ಸಿನಿಮಾ ಹಂಗೆ ಇರಲ್ಲ, ಬೇರೆ ಥರನೇ ಇರುತ್ತೆ. ಅದೇ ನಾನು ಹೇಳ್ತಿರೋದು. ಫಸ್ಟ್ ಟೈಟಲ್ ಟೀಸರ್ ನೋಡಿದಾಗ ನಿಮ್ಮ ಇಮ್ಯಾಜಿನೇಷನ್ ಬೇರೆ ಇತ್ತು, ಇಲ್ಲೇನೋ ದೈವದೇನೋ ಇದೆ ಹಂಗೆ ಹಿಂಗೆ ಅಂತಂತು, ಅದಾಗಲಿಲ್ಲ. ಸೆಕೆಂಡ್ ಚೈತ್ರ ಅವ್ರ ಟೀಸರ್ ಬಂದಾಗ ಸಾಫ್ಟ್ ಲವ್ ಸ್ಟೋರಿ ಅಂತ ಅನ್ನಿಸ್ತು. ಈಗ ನನ್ನ ಬಂದಾಗ ಇದೇನೋ ಬೇರೆ ಫುಲ್ ಮಾಸ್ ಇದೆ, ಇದು ರಕ್ತ ಇದೆ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ,
ಇದೆಲ್ಲದಕ್ಕೂ ಉತ್ತರ ಅದು ಕೊಡುತ್ತೆ. ಎಸ್. ಪ್ರೀತಿ ವಿಚಾರದಲ್ಲಿ ಪರಿಭಾಷೆಗಳು ಬೇರೆ ಇದೆ. ಅಂದರೆ ಸಾಕಷ್ಟು ಜಾನರ್ಸ್ಗಳು ನೋಡ್ಕೊಂಡ್ಬಂದೆ. ಪ್ರೇಮಲೋಕನವು ನೋಡಿದ್ದೀವಿ, ಈಗ ಅರ್ಜುನ್ ರೆಡ್ಡಿ ಈ ಥರದ್ದೆಲ್ಲ ಸಿನಿಮಾಗಳು ನೋಡ್ಕೊಂಡ್ಬಂದ್ವಿ. ಮಾರ್ನಮಿ ಯಾವ ಥರದ ಒಂದು ಅಂದರೆ ಪ್ರೇಕ್ಷಕರ ವಿಚಾರದಲ್ಲಿ ಹೇಳೋದಾದರೆ ಯಾವ ರೀತಿಯ ಅವ್ರಿಗೆ ತಲೆಯಲ್ಲಿ ಹುಳು ಹಾಕುವಂಥ ಒಂದು ಕಥೆ ಆಗಿರುತ್ತಾ, ಅಥವಾ ಕ್ರೈಮ್ ಥ್ರಿಲ್ಲರಾ, ಅಥವಾ ಪ್ಯೂರ್ ಲವ್ ಸ್ಟೋರಿನ, ಸಾಂಸಾರಿಕ ಸಿನಿಮಾನ? ಇದು ಪ್ಯೂರ್ ಲವ್ ಸ್ಟೋರಿ ಸರ್. ಈ ಚೇತು ಅಂತ ಏನು ಕ್ಯಾರೆಕ್ಟರ್ ಇದೆ, ಇವನು ತನ್ನ ಕುಟುಂಬ ಕಟ್ಟಬೇಕು ಅಂತ ಹೊರಟಾಗ ಏನೇನಾಗುತ್ತೆ ಅನ್ನೋದು ಒಂದು ಕಥಾ ಹಂದರ. ಇದೇ ಪ್ಯೂರ್ ಸ್ಟೋರಿ ಲೈನ್, ಇದು ಬೇಸ್ ಸ್ಟೋರಿ ಲೈನು. ಅದರೊಟ್ಟಿಗೆ ಒಂದಿಷ್ಟು ಮಸಾಲೆ ಎಲ್ಲ ಬರುತ್ತೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಚಿಕ್ಕದಾಗಿ ಏನೇನೋ ಬಂದು ಹೋಗುತ್ತೆ. ಥ್ರಿಲ್ಲರ್ ಕೂಡ ಇದೆ. ಥ್ರಿಲ್ಲರ್ ಅಂದರೆ ಹಾರರ್ ಅಲ್ಲ, ಸಸ್ಪೆನ್ಸ್ ಒಂದು ಚೂರು ಚಿಕ್ಕದಾಗಿ ಎಲ್ಲೋ ಅನಿಸುತ್ತೆ. ಬಟ್ ಪ್ಯೂರ್ ಲವ್ ಸ್ಟೋರಿ ಇದು. ಎಸ್. ಅಷ್ಟು ಜನಕ್ಕೆ ಎಲ್ಲೂ ಬೋರ್ ಆಗಲ್ಲ. ಸ್ಟಾರ್ಟಿಂದ ಎಂಡ್ವರೆಗೂ ಅವರೆಲ್ಲೂ ಓಕೆ ಇದು ಬೇಕಿರಲಿಲ್ಲ ಸೀನು, ಅಥವಾ ಈ ಸಾಂಗ್ ಬೇಕಿರಲಿಲ್ಲ, 1% ಎಲ್ಲೂ ಅನಿಸಲ್ಲ. ತುಂಬ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ವಾವ್ ಅಂತೇಳಿ ಹೋಗ್ತಾರೆ ಅಷ್ಟೇ. ರಿಯಲ್ ಸ್ಟೋರಿನ ಹೇಗೆ? ರಿಯಲ್ ಸ್ಟೋರಿ ಅಲ್ಲ, ಬಟ್ ಈ ಥರದ್ದು ಘಟನೆಗಳು ನಡೆದಿದ್ದಾವೆ, ತುಂಬ ಆಗಿದ್ದಾವೆ. ಅದರಿಂದ ಎಲ್ಲೋ ಒಂದು ಲೈನ್ ತೊಗೊಂಡು ಕತೆ ಮಾಡಿರೋದು ಇದು. ಹೌದು, ಪರ್ಟಿಕ್ಯುಲರ್ ಇವ್ರದೇ ಅಂತ ಅಲ್ಲ, ಅದು ಎಲ್ಲೊಂದು ಕಡೆ ನಡೆದಿರೋ ಘಟನೆನ ಒಂದು ಲೈನ್ ತೊಗೊಂಡು ಅದಕ್ಕೆ ಕಥಾ ಅಂದರೆ ರೆಡಿ ಮಾಡಿಕೊಂಡು ಸಿನಿಮಾಟಿಕ್ಕಾಗಿ ಏನು ಬೇಕೋ ಅದು ಮಾಡಿದ್ದೀವಿ. ಸ್ಟಾರ್ ಕಾಸ್ಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಸೊ ಚೈತ್ರ ಅವ್ರದ್ದು ಮತ್ತು ನಿಮ್ಮಿಬ್ಬರ ಕಾಂಬಿನೇಷನ್. ಚೈತ್ರ ಅವರು ಅದೇ ಅವ್ರ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಫಸ್ಟ್ ಈಗ ನನಗೆ ಇವ್ರ ಕತೆ ಹೇಳಿದಾಗ, ಶೆಟ್ರಮ್ಮನ ಕತೆ ಹೇಳಿದಾಗ ನನಗೆ ಇಬ್ಬರು ತಲೆಗೆ ಬಂದರು. ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬರು ಹೀರೋಯಿನ್ನು. ಕತೆ ಕೇಳಿದ ತಕ್ಷಣ ನನಗೆ ಹೇಳಿದೆ, ಚೈತ್ರ ಅವ್ರನ್ನ ಹಾಕ್ಬೋದು ಇದಕ್ಕೆ. ಚೈತ್ರ ಆಚಾರ್ ಅಂದರೆ ಪರ್ಫಾರ್ಮೆನ್ಸ್ ಬೇಕಲ್ಲಿ, ಸುಮ್ಮನೆ ಗ್ಲಾಮರ್ ತೋರಿಸ್ತೀವಿ ಆ ಥರದ್ದು ಹೀರೋಯಿನ್ ಅಲ್ಲ ಅಲ್ಲಿ. ಹೀರೋಯಿನ್ ಅನ್ನೋದಕ್ಕಿಂತ ಅಲ್ಲಿ ಪಾತ್ರ, ಅದು ಪರ್ಫಾರ್ಮೆನ್ಸ್ ಮಾಡಬೇಕು ಅವರಲ್ಲಿ. ಸೊ ಇವರಲ್ಲಿ ನೋಡಿದ್ವಿ ನಾವು ಅದನ್ನ, ಟೋಬಿಲ್ ನೋಡಿದ್ವಿ, ಸಪ್ತಸಾಗರ್ ನೋಡಿದ್ವಿ. ಅದು ನೋಡಿ ಫುಲ್ ಇಂಪ್ರೆಸ್ ಆಗಿದೆ, ನಾನು ಸಖತ ಮಾಡ್ತಾರೆ ಇವರು ಅಂತ. ಆವಾಗ ಶೆಟ್ರಿಗೆ ಹೇಳಿದ್ದೆ, ಶೆಟ್ರಿ ಚೈತ್ರ ಅವ್ರನ್ನ ಅಪ್ರೋಚ್ ಮಾಡಬೇಕು. ಆಮೇಲೆ ಮ್ಯೂಸಿಕ್ ಅಂತ ಬಂದಾಗ ಚರಣ್ ಸರ್, ನಾನು ಇವೆರಡು ಹೆಸರು ಹೇಳಿದೆ ನಾನು, ಇವರಿಬ್ಬರು ಆನ್ಬಿಟ್ಟು ಬರಬೇಕು ಹೆಂಗಾರ ಮಾಡಿ ಅಂತ. ಆಮೇಲೆ ಚೈತ್ರ ಅವ್ರಿಗೆ ಹೋಗ್ಬಿಟ್ಟು ಕತೆ ಹೇಳಿದ್ವಿ, ಡೇಟ್ಸ್ ಮ್ಯಾಚ್ ಆಗಲಿಲ್ಲ, ಎಲ್ಲ ಆಯಿತು, ಹೋಯಿತು. ಅದಾದ ನಂತರ ಒಂದಿಷ್ಟು ಹುಡುಕಾಟ ನಡೀತಾನೆ ಇತ್ತು, ಯಾರು ಅಂತ. ಬಟ್ ನನ್ನ ತಲೆಯಿಂದ ಅದು ಹೋಗಿರಲಿಲ್ಲ. ಅಂದರೆ ಆ ಪಾತ್ರ ಕೂತ್ಬಿಟ್ಟಿತ್ತು ನನಗೆ, ಇವರೇ ಮಾಡ್ತಾರೆ ಇದನ್ನ, ಇದು ಸಖತ್ತಾಗಿದೆ ಇದು ಅಂತ. ಮತ್ತೆಲ್ಲ ಒಂದು ಕಡೆ ಚರಣ್ ಸರ್ ಅವ್ರಿಗೆ ಸಿಕ್ಕರು. ಅಷ್ಟೊತ್ತು ನಾವು ಚರಣ್ ಹತ್ರನೂ ಹೋಗಿದ್ವಿ. ಚರಣ್ ಸರ್ ಹೋಗ್ಬಿಟ್ಟು ಅಪ್ರೋಚ್ ಮಾಡಿದ್ವಿ. ಚರಣ್ ಸರ್ ಹೋದ ತಕ್ಷಣ ಒಂದು ಹೇಳಿದ್ರು, ಸರ್ ರಿತ್ವಿಕ್ ಸರ್ ನಿಮ್ಮನ್ನ ನೋಡಿದ್ದೀನಿ, ನೀವೇನಂತ ನಮ್ಗೆ ಗೊತ್ತು, ಅದರ ಆಚೆಗೆ ನೀವು ಈ ಕತೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ, ಇಲ್ಲ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ, ನಂಗೆ ಗೊತ್ತು ಏನಾಗುತ್ತೆ ಅಂತ. ಸರ್ ಕತೆ ಕೇಳಿ, ಬೇಡ ಅಂದರೆ ಸರ್ ನಾವು ಫೋರ್ಸ್ ಮಾಡೋದೇ ಇಲ್ಲ, ಹೊರಟ್ಬಿಡ್ತೀವಿ ನಾವು ಅಂತಂದೆ. ಸರಿ ಕತೆ ಹೇಳಿ ಶೆಟ್ರ್ ಅಂತ ಹೇಳಿಸಿದ್ವಿ. ಕೂತ್ ಕೇಳಿದ್ರು, ಅವರು ಸ್ಮೈಲ್ ಕೊಟ್ಟರು, ಮಾಡೋಣ ಅಂದರು. ಅಷ್ಟೇ ಆಗಿದ್ದು. ಅದು ಮತ್ತೆ ಟೇಕ್ ಆಫ್ ಆಯಿತು. ಹೀಗೆ ಚರಣ್ ಸರ್ ಇಲ್ಲಿ ಇನ್ಯಾವುದೋ ಒಂದು ಫಂಕ್ಷನಲ್ಲಿ ಚೈತ್ರಕ್ಕೆ ಸಿಕ್ಕು, ಯಾವ್ದು ಮಾಡ್ತಾರೆ ಹಿಂಗೆಲ್ಲ ಮಾತಾಡ್ಬೇಕಾದ್ರೆ ಮಾರ್ನಮಿ ಅಂತ ಹೇಳಿದ್ರೆ, ಸಖತ್ತಾಗಿದೆ ಕತೆ, ಅದನ್ನ ಯಾಕೆ ಬಿಟ್ಟರೆ ಅಂತ ಹೇಳಿದಾಗ ಇವರು ಮತ್ತೆ ಟ್ರಿಗರು, ಇಷ್ಟು ಜನ ಹೇಳ್ತಾ ಇರಲ್ಲ ಮಾರ್ನಮಿ ಬಗ್ಗೆ ಏನಿದೆ ಇದರಲ್ಲಿ ಮಾಡಬೇಕು ಅಂತ. ಮತ್ತು ಅವರೇ ಟೆಕ್ಸ್ಟ್ ಮಾಡಿದ್ರು ಶೆಟ್ರಿಗೆ, ಮಾತುಕತೆ ಆಯಿತು, ಆನ್ ಬೋರ್ಡ್ ಬಂದರು. ಅವ್ರು ಬಂದ ಮೇಲೆ ಅಂದರೆ ಅವ್ರು ತುಂಬ ಲೈವ್ಲಿಯಾಗಿ ಜಾಸ್ತಿ ಮಾತಾಡುವಂಥ ಹುಡುಗಿಯವರು. ನಾನು ಅಷ್ಟೇ ಕಮ್ಮಿ ಮಾತಾಡಲ್ಲ ನಾನು. ಸೀನ್ ಪೇಪರ್ ಡೈಲಾಗ್ ಬಿಟ್ಟರೆ ಬೇರೆ ಏನು ಮಾತಾಡಲ್ಲ ನಾನು ಆ್ಯಕ್ಚುಲಿ. ಸೊ ಸ್ವಲ್ಪ ಸಮಸ್ಯೆ ಇದೆ ನಂದು, ಬೇಗ ಮಿನಿಗಲ್ ಆಗಲ್ಲ, ಸ್ವಲ್ಪ ಎಲ್ಲೋ ಇರ್ತೀನಿ ಆ ಥರದಲ್ಲಿ. ಪರಿಚಯ ಆದಮೇಲೆ ಒಂದು ಬಾಂಡಿಂಗ್ ಬೆಳೆದ್ಮೇಲೆ ನಾನು ಸ್ವಲ್ಪ ಟೈಮ್ ತೊಗೊತೀನಿ ನಾನು. ಆ ಟೈಮ್ ಅದು ಪರಿಚಯ ಆದಮೇಲೆ ಕ್ಲೋಸ್ ಆಗ್ತೀನಿ, ಅದು ಬೇರೆ ಮಾತು. ಬಟ್ ಅಲ್ಲಿವರೆಗೂ ಸ್ವಲ್ಪ ಒಂದು ಬಾರ್ಡ್ರ್, ಒಂದು ಗೋಡೆ ಇರುತ್ತೆ ಮಧ್ಯೆ. ಸೊ ಈ ರೀತಿ ಇದ್ದಾಗ ಅವರು ಪಾಪ ಅವ್ರು ಎಫರ್ಟ್ ಹಾಕಿ ಅವರೇ ಬಂದು ಮಾತಾಡಿಸ್ತಾಯಿದ್ರು. ಅಂದರೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಯಾಕಂದರೆ ಲವ್ ಸ್ಟೋರಿ ಅದು, ನಿಮಗೆಲ್ಲೂ ಆಡ್ ಅನಿಸ್ಬಾರ್ದು. ಇವರು ಆ್ಯಕ್ಟ್ ಮಾಡ್ತಾರೆ ಅಂತ ಅನಿಸಿದ್ರೆ ಸೋತ್ವಿ ನಾವಲ್ಲಿ. ಲವ್ ಸ್ಟೋರಿ ಮಾಡಿದಾಗ ನಿಮಗೆ ಎಲ್ಲೂ ಆ ಪಾತ್ರಗಳು ಅನ್ನಿಸ್ಬಾರ್ದು, ಅದು ಅವರಿಬ್ಬರೇ ಗುರು, ಅವರು ಅನಿಸ್ಬೇಕದು. ಅವನು ಚೇತುನೇ, ಇವಳು ಚೈತ್ರ, ಇದು ದೀಕ್ಷರ ಅನಿಸ್ಬೇಕದು. ಸೊ ಆ ನಿಟ್ಟಿನಲ್ಲಿ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ ನಮ್ಗೆ ಸ್ವಲ್ಪ ಹೆಲ್ಪ್ ಆಯಿತು. ಕೂತಿಬ್ಬರು ಫುಲ್ ಸ್ಕ್ರಿಪ್ಟ್ ಓದ್ತಾ ಇದ್ವಿ, ಡೈಲಾಗ್ಸ್ ಮಾಡ್ಕೊತಾ ಇದ್ವಿ. ಮಾಡಿ ಜಲ್ಲಾಗಿ ಚೆನ್ನಾಗಿ ಬಂತು ಇವಾಗ.